ಇದೇ ಫೆಬ್ರವರಿ 1ನೇ ತಾರೀಕು ನಮ್ಮ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು 2026-2027ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇವತ್ತು ಆರ್ಥಿಕ ಸುಭದ್ರತೆಯನ್ನ ಈ ಬಜೆಟ್ ಮೂಲಕ ಕೊಟ್ಟಿದೆ. ಯಾಕೆಂದ್ರೆ ಇದು ನಮ್ಮ ಕೇಂದ್ರದ ಬಜೆಟ್ ಆಗಿರೋದ್ರಿಂದ ದೇಶದ ಹಿತದೃಷ್ಟಿ ಬಹಳ ಮುಖ್ಯ, ಆರ್ಥಿಕ ಸ್ಥಿರತೆ ಮತ್ತು ಆರ್ಥಿಕ ಬಲಿಷ್ಠ ಬಹಳ ಮುಖ್ಯ. ಸೊ ಆ ಲೆಕ್ಕ ಹಾಕಿದ್ರೆ ನಿಜವಾಗ್ಲೂ ನಾವು ನಮ್ಮ ಕೇಂದ್ರ ಸರ್ಕಾರವನ್ನ, ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಮತ್ತು ಹಣಕಾಸು ಸಚಿವರನ್ನ ಅಭಿನಂದಿಸಬೇಕು. ಯಾಕೆಂದ್ರೆ ಹಲವಾರು ದೇಶಗಳಲ್ಲಿ ಆರ್ಥಿಕ ಸ್ಥಿತಿ ಕುಸಿತವನ್ನ ಕಾಣ್ತಾ ಇದ್ರು ಕೂಡ ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿ ಸ್ಥಿರವಾಗಿದೆ, ಭದ್ರವಾಗಿದೆ. ನಾವು ಇನ್ನೂ ಮುಂದಿನ 10 ವರ್ಷ 20 ವರ್ಷ ದೂರದೃಷ್ಟಿಯನ್ನ ಇಟ್ಕೊಂಡು ಇದು ಒಂದು ಯುವ ಶಕ್ತಿಯ ಬಜೆಟ್ ಆಗಿದೆ, ಇದೊಂದು ಪ್ರಗತಿಯ ಬಜೆಟ್ ಆಗಿದೆ. ವಿಶ್ವದಲ್ಲಿ ಯಾವುದೇ ಒಂದು ದೇಶ 7% ಮೇಲೆ ಪ್ರಗತಿಯನ್ನ ಆರ್ಥಿಕವಾಗಿ ತೋರಿಸ್ತಾ ಇಲ್ಲ, ಆದ್ರೆ ಭಾರತ ತೋರಿಸ್ತಾ ಇದೆ. ಅಂದ್ರೆ 2027ನೇ ಇಸ್ವಿಗೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಹಾಗೆ ಅಂದ್ರೆ ನಾವು ವಿಕಸಿತ ಭಾರತದ ಕನಸನ್ನ ಇಟ್ಕೊಂಡು 2047ನೇ ಇಸ್ವಿಯ ಆ ಕನಸನ್ನ ಇಟ್ಕೊಂಡು ಈ ಬಜೆಟ್ ಅನ್ನ ನಮ್ಮ ಸರ್ಕಾರ ಮಂಡಿಸಿದೆ.